ಮಾಡಿಸಿ ಕೈಯಾಗ ರಾಕಿ ಕಟ್ಟಾಳ, ಮುತ್ತಿನ ವೃತ್ತಿ ಎತ್ತಿ ಬೆಳಗಲಿಕತ್ತಾಳ. ನಾ ಹಂಗೆ ಆರತಿ ಮಾಡಿಸ್ಕೋಬಾರ್ದು. ತುಡುಗು ಮಾಡಿ ತಂದಿರ್ತಕ್ಕಂತ 500 ರೂಪಾಯಿ ರೊಕ್ಕ, 500 ರೂಪಾಯಿ ನೋಟ್ ಹಂತ್ಯಾಕದ ಅದಪ್ಪ ಆರತಿ ಒಳಗೆ ಇಡಬೇಕಂತೇಳಿ 500 ರೂಪಾಯಿ ನೋಟ್ ಆರತಿ ಒಳಗೆ ಇಡ್ಲಿಕ್ಕೆ ಕೊಂಟತ್ತಿವ. ಅವಾಗ ಏನಾಯ್ತು? ಅವಾಗ ಹೆಣ್ಮಗಳಂದ್ರ ನನ್ನ ಆತ್ಮೀಯ ಬಂಧುಗಳೇ, ಏನತ್ರಿಪ್ಪ? ಪಾಪಿಯ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಹೇಳ್ತಾರಿಪ್ಪ ದಾನಿಗಳ ಮಾತಾ. ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ, ಎಣ್ಣೆ ಉಂಟೆ. ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ, ಗೊಳ್ಳು ಕುಟ್ಟಿದಲ್ಲಿ ಭತ್ತ ಉಂಟೆ. ಹೌದ, ಭಕ್ತ ಉಂಟೆ. ಸುಳ್ಳು ಮಾತಾಡಿದಲ್ಲಿ ಸತ್ಯ ಉಂಟೆ, ಕಳ್ಳನು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ. ಹೊಟ್ಟು ತೂರಿ ಕೈ ಹೊಟ್ಟಾದಂತೆ ರಾಮನಾಥ, ಕೈ ಹೊಟ್ಟಾದಂತೆ ರಾಮನಾಥ ಅಂತ ಹೇಳಿದ್ರು ಅವ್ರ ಮಾತ. ಹಿಂಗಂದ್ರೆ ಏನ್ರಿಪ್ಪ ಮಾತಾ? ಹಿಂಗಂದ್ರೆ ಏನು? ಏನ್ರಿಪ್ಪ? ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ ಅಂದ್ರೆ ಏನ್ರಿಪ್ಪ ಇದು? ನಮಗ ಎಣ್ಣೆ ಬೇಕಾಗಿತ್ತು ಅಂದ್ರೆ ಎಲ್ಲಾನೇ ಕುಟ್ಟಿದಿ ಅಂದ್ರ ಏನ್ರಿಪ್ಪ ಎಣ್ಣೆ ಏನಂತ ಅದು? ಎಣ್ಣೆ ಸಿಗುತ್ತದ. ಹೌದಾ? ಅಕಸ್ಮಾತ್ ನಮಗ್ ಎಣ್ಣೆ ಬೇಕಾಗೈತಿ, ತೊಗರಿ ಕುಟ್ಟಿದೆ ಅಂದ್ರೆ ಅಲ್ಲಿ ಹಂಗ ಎಣ್ಣೆ ಸಿಗ್ತೈತಿ. ಏನ್ ಸಿಗುತ್ತೈತಿ? ತೊಗರಿ ಹೊಟ್ಟ ಸಿಗುದಲ್ಲಿ. ಇನ್ನು ಗೊಳ್ಳು ಕುಟ್ಟಿದಲ್ಲಿ ಭತ್ತ ಉಂಟೆ ಅಂದ್ರೆ ಏನ್ರಿಪ್ಪ? ನಮಗ ಅಕ್ಕಿ ಬೇಕಾಗ್ಯಾವ. ಅಕ್ಕಿ ಬೇಕಾಗ್ಯಾವ್ರಿಪ್ಪ. ಅಕ್ಕಿ ಬೇಕಾಗಿದ್ದು ಅಂದ್ರೆ ಭತ್ತಾನೇ ಕುಟ್ಟಬೇಕತ್ತ. ಭತ್ತ ಕುಟ್ಟದಾಗ ಅಕ್ಕಿ ಸಿಗ್ತದ. ಅಕಸ್ಮಾತ್ ನೀ ಗೊಳ್ಳನೆ ಕುಟ್ಟಿದಿ ಅಂದ್ರ ಅಲ್ಲೇನು ಗೋಳ ಸಿಗ್ತೈತಿ ಪೂರ. ಇನ್ನು ಸುಳ್ಳು ಮಾತಾಡಿದಲ್ಲಿ ಸತ್ಯ ಉಂಟೆ ಅಂದ್ರೆ ಏನ್ರಿಪ್ಪ ಇದು? ಮನುಷ್ಯ ಸುಳ್ಳು ಹೇಳಬೇಕತ್ತ. ಹೆಂಗ? ಒಂದು ಸುಳ್ಳು ಹೇಳಿದಿ ಅಂತಂದ್ರೆ ಕರೆದ್ರೆ ಗೆಬ್ಬಿ ಮೇಲೆ ಹೊಡೆದಂಗಿರ್ಬೇಕತ್ತ. ಅದ ಅಲ್ಲಿ ಇಲ್ಲ ಸುಳ್ಳು ಹೇಳಿದಂದ್ರೆ ಒಂದು ಕಲ್ಯಾಣ ಕೆಲಸ ಆಗಬೇಕತ್ತ. ಒಂದು ಕಲ್ಯಾಣ ಚಲೋ ಕೆಲಸ ಆಗಬೇಕು ಹೇಳ್ತಾರ ಹಿರಿಯರು ಒಂದು ಕಡೆ. ಏನತ್ರಿಪ್ಪ? 1000 ಸುಳ್ಳು ಹೇಳಿ ಒಂದು ಲಗ್ನ ಮಾಡಬೇಕತ್ತ. ಹೌದಾ? ಹೌದಾ, ಒಂದು ಕೆಲಸ ಚಲೋ ಮಾಡ್ಬೇಕು. ಏನೋ ಸುಳ್ಳು ಹೇಳಿದ್ರು ಕೂಡ ಕೆಲಸ ಚಲೋ ಆಗಬೇಕತ್ತ. ಆಗಬೇಕ್ರಿಪ್ಪ. ಹೌದಾ? ಇನ್ನು ಕಳ್ಳನು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ. ಅಂದ್ರೆ ಏನ್ರಿಪ್ಪ? ನೀ ಎಷ್ಟು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಗೋಳೆ ಮಾಡಿ ಮನ್ಯಾಗಿಟ್ರು ಕೂಡ ಏನಾಯ್ತು? ಮನ್ಯಾಗ ಒಬ್ಬ ತುಡುಗ ಮಗ ಇದ್ದಂದ್ರೆ ನೀ ಮಾಡಿರ್ತಕ್ಕಂತ ಸಂಪಾದನೆ ಅಲ್ಲಿ ಉಳಿಯುವುದು ಉಂಟೆ, ಉಳಿಯಂಗಿಲ್ಲ ಅಂತ ಹೇಳ್ತಾರರು. ಹೌದಾ? ಇದು ಎಲ್ಲಾ ಹೆಂಗ ಆಗ್ತೈತಿ ಅಂತ ಕೇಳಿದ್ರೆ ಗೊಳ್ಳು ಕುಟ್ಟಿ ಕೈ ಹೊಟ್ಟು ಮಾಡ್ಕೊಂಡಂಗ ಆಕೈತಿ ಅಂತ ಹೇಳ್ಯಾರ ಅವ್ರು. ಹಂಗಾಗಬಾರ್ದಲ್ಲಿ. ವಿಷಯ ಏನ್ರಿಪ್ಪ ವಿಷಯ? ಸರಜೋಡಿ ಕಲಾವಿದರಿಗೆ ನಮಗ ಒಂದ್ 2 ವಿಷಯ ಇಲ್ಲಿ ನಡೆದಾವ. ಏನ್ ನಡೆದತ್ರಿಪ್ಪ ವಿಷಯ? ವಿಷಯದ ಕಡೆ ಹೋಗೋಕ್ಕಿಂತ ಮೊದಲು ಒಂದು ಮಾತು ಹೇಳೋದು ಇಲ್ಲಿ. ಏನ್ ಹೇಳ್ಬೇಕತ್ರಿ ಮಾತಾ? ಏನ್ ಹೇಳ್ಬೇಕಾಗ್ಯದ? ಏನ್ರಿಪ್ಪ? ನಾವು ಬಾಬಾನಗರ ಕಲಾವಿದರು ಮತ್ತು ಈಚೆ ಕಡೆ ಪುಂಡ್ಲಿಕ ಅಫ್ಜಲ್ಪುರದ ಕಲಾವಿದರು ಏನ್ ನಡೆಸಿರಿಪ್ಪ ಇಬ್ರು ಕೂಡ? ಬರಗೂರು ಗ್ರಾಮದೊಳಗ ಬೀರದೇವ್ರ ಮುತ್ಯಾನ ಜಾತ್ರೆ ಒಳಗ ಏನು ಬೀರದೇವ್ರ ಮುತ್ಯಾನ ಪೌಳಿ ಒಳಗ ಭಗವಂತನ ಸೇವಾ ನಡೆದದ. ಇಲ್ಲಿ ಬಾಬಾನಗರದವ್ರ ಮಾತಾಡ್ಲಿ, ಆ ಕಡೆ ಅಫ್ಜಲ್ಪುರ ಪುಂಡ್ಲಿಕ ನಮ್ಮ ತಮ್ಮರೇ ಮಾತಾಡ್ರಿಪ್ಪ. ತಮ್ಮನ ಒಂದು ಮಾತು ಹೇಳದವ. ಏನಂದ್ರು ತಮ್ಮ ಅವರು? ನಾ ಸರ್ ಅನ್ನೋದು ಬಿಟ್ಟು ಅಣ್ಣ ಅನ್ನಬೇಕಾಗ್ತದ ಅಂತೇಳಿ. ಹೆಂಗ ತಿಳಿದ? ಅಣ್ಣ ಅಣ್ಣ ಅಂದ್ರೆ ಏನ್ ತಪ್ಪಾಕೈತಿ? ನಾ ಯಾಕೆ ಅಣ್ಣ ಅಂದತಿ ನಿನಗ? ಇಲ್ಲ ಅದೇನಿಲ್ಲ. ಅಣ್ಣಾರೇನು ಏನತಿ ಅನ್ನು ಅಣ್ಣ ನಿನಗ ಇದನ್ನೇ ಕಂದಿ ಪುಂಡ್ಲಿಕ ಅನ್ನಂದ್ರೆ ಯಾವಾಗ ಹೇಳದನ ಮಾತಾಡ್ಬೇಕವಾಗ ಅಡುತ್ತರ ಮಾತಾಡಬಾರ್ದು. ಹೌದಿಲ್ಲ? ಹೌದು. ವಿಷಯ ಹೆಂಗ ಆಗಬೇಕು ಅಂತ ಕೇಳಿದ್ರ ಹೆಂಗ್ರಿಪ್ಪ? ಇವತ್ತು ನಾವು ಮತ್ತು ಅಫ್ಜಲ್ಪುರದವ್ರು ಇಲ್ಲಿ ಮಾತಾಡ್ಲಿಕ್ಕತ್ತೀವಿ. ಇಲ್ಲಿ ಕೂಡಿರ್ತಕ್ಕಂಥ ಜನರಿಗೆ ಜ್ಞಾನ ಬರಬೇಕು. ಹೌದಾ? ಮಾತಾಡಿದಕ್ಕೂ ಹೆಂಗ ಜ್ಞಾನ ಬರಬೇಕು ಕೇಳು. ಹೆಂಗ್ರಿಪ್ಪ? ಒಮ್ಮೆ ಅಣ್ಣಿದ್ದವ್ ತಂಗಿಗೆ ಪತ್ರ ಬರದತ್ತ. ಏನತ್ತ? ತಂಗಿ ನಾಳೆಗೆ ರಕ್ಷಾ ಬಂಧನದ ಹಬ್ಬದ ರಾಖಿ ಕಟ್ಕೊಳ್ಳಿಕ್ಕೆ ನಾ ನಿಮ್ ಊರಿಗೆ ಬರಾವದಿನು, ನಾ ಬರುತ್ತನ ತಂಗಿ ನಿಮ್ ಮನೆ ಬಿಟ್ಟು ಎಲ್ಲಿ ಹೋಗಬೇಡ ಅಂತೇಳಿ ತಂಗಿಗೆ ಪತ್ರ ಬರದ. ಅವಾಗ ಏನಾಯ್ತು? ಪತ್ರ ಬಂದು ತಂಗಿಗೆ ಮುಟ್ತು. ಹೌದು. ತಂಗಿ ಪತ್ರ ಓದ್ಲಿಕ್ಕತ್ತಾಳ. ಪಡಸಲ್ಯಾಗ ನಿಂತು ಮಗನಾಕಿ ಪಡಸಲ್ಯಾಗರೆ ಓದ್ಲಿ, ಕೋಲ್ಯಾಗರೆ ಓದ್ಲಿ. ಹೌದು ಹೋಗ್ಲ. ತಂಗಿ ಪತ್ರ ಓದ್ಲಿಕ್ಕತ್ತಾಳ. ಮನ್ಯಾಗಿದ್ದಿರತಕ್ಕಂತ ಆತಿ ಕೇಳಿದಳತ್ತ. ಏನತ್ರಿಪ್ಪ? ತಂಗಿ ಪತ್ರ ಯಾವ್ದು ಬಂದೈತಿ, ಪತ್ರದೊಳಗೆ ಏನೈತಿ ಕೇಳಿದಳತ್ತ. ಕೇಳಿದಾಗ ಸಸಿ ಏನಂದ್ರು? ಸಸಿ ಹೇಳ್ತಾಳ. ಏನತ್ರಿಪ್ಪ? ನನ್ನ ತವರು ಮನೆಯಿಂದ ನಮ್ಮ ಅಣ್ಣ ಪತ್ರ ಬರ್ದಾನ, ನಾಳೆಗೆ ರಕ್ಷಾ ಬಂಧನದ ಹಬ್ಬದ ರಾಖಿ ಕಟ್ಕೊಳ್ಳಿಕ್ಕೆ ನಮ್ಮ ಮಣ್ಣು ಇಲ್ಲಿಗೆ ಬರ್ತೀನಿ ಅಂತೇಳಿ ಪತ್ರದೊಳಗೆ ಬರ್ದಾನ. ಹೌದಾ? ನಮ್ಮ ಮಣ್ಣು ಬರುದ ನನಗೆ ಮನೆ ಬಿಟ್ಟು ಎಲ್ಲಿ ಹೋಗಬೇಡ ಅಂತ ಹೇಳಿದಳತ್ತಕ್ಕಿ. ಹೇಳಿದಾಗ ಅತ್ತಿ ಏನಂದ್ರು?
ಅವಾಗ ಅತ್ತಂದ್ರ ತಂಗಿ ಅಟ್ಟು ದೂರಿಂದ ನಿಮ್ಮ ಅಣ್ಣ ಇಲ್ಲಿ ಮರುಗುರುತನ ರಾಖಿ ಕಟ್ಕೊಳ್ಲಿಕ್ಕೆ ಬರ್ತಾನಂದ್ರ ನಾಳೆಗೆ ನೀವು ಹೊಲಕ್ ಹೋಗ್ಬೇಡ ತಂಗಿ, ನಿಮ್ಮ ಅಣ್ಣ ಬರ್ತಾನ, ನಿಮ್ಮ ಮನ್ಯಾಗಿರು. ಇರು ನಾಳೆಗೆ ನಿನ್ನ ಗಂಡಿಗೆ ನನ್ನ ಮಾಲಕ ಬುತ್ತಿ ತಗೊಂಡು ನಾ ಹೊಲಕ್ ಹೋಗ್ತೀನಿ ಅಂತ ಹೇಳಿ ಅತ್ತಿ ಹೇಳಿದಾಗ ಅತ್ತಿ ಸೊಸಿನ ಮನ್ಯಾಗ ಬಿಟ್ಟು ಬುತ್ತಿ ತಗೊಂಡು ಮರುದಿವ್ಸ ಮುಂಜಾನೆ ಹೊಲಕ್ ಹೋಗ್ತಾಳ. ಆತ್ಮೀಯ ಬಂಧುಗಳೇ, ಅವಾಗ ಏನಾತ್ರಿಪ್ಪ, ಹೆಣ್ಣು ಮಗಳು ಅಣ್ಣ ಬರ್ತಾರ ಅಂತೇಳಿ ತವ್ರ ಮನೆ ಮೇಲೆ ಹೆಣ್ಣು ಮಕ್ಕಳು ಬಹಳ ಪ್ರೀತಿ. ಅದು ಬಾಳ ಪ್ರೀತಿರಿಪ್ಪ. ಅದಕ್ಕ ಹೇಳ್ತಾರ ಹಿರಿಯರ ಒಂದು ಕಡೆ, ಏನತ್ತ, ಗಂಡನ ಮನೆ ಒಳಗ ತುಪ್ಪ ರೊಟ್ಟಿ ಇದ್ರು ಕೂಡ ತವ್ರ ಮನಿ ಉಪ್ಪ ರೊಟ್ಟಿ ಸಮ ಆತದು. ಅದಕ್ಕ ಬಿಸುಕಲ್ ಮೇಲೆ ಹೆಣ್ಮಕ್ಳು ಹಾಡ್ತಿದ್ರು ಹಿಂದಕ್ಕ. ಏನತ್ತ ಹಾಡ್ತಿದ್ರಿಪ್ಪ, ಅಣ್ಣನ ಆರತ್ತ ತಮ್ಮನ ಮೂರೆತ್ತ, ಅಣ್ಣನ ಆರತ್ತ ತಮ್ಮನ ಮೂರೆತ್ತ, ಹಡದಪ್ಪ ನೆತ್ತ 16, ಹಡದಪ್ಪ ನೆತ್ತ 16 ಬರುವಾಗ ನಮ್ಮೂರ ಭೂಮಿ ಅದರ ಯಾವ ಅಂತೇಳಿ ಹಾಡ್ತಿರವಾಗ ಬಿಸುಕಾಲಿ ಮೇಲೆ ಹಾಡ್ತಿದ್ರು ಜನಪದ. ಹಂಗ ಹಾಡ್ತಿದ್ರು. ಈಗ ಬೇರೆ ಹಾಡ್ಲಿಕ್ಕತ್ತಾರ. ಈಗ ಬೇರೆ ಅದಾಳು ಹಂಗ ಹೇಳಂಗಿಲ್ಲ, ಈಗ ಬ್ಯಾಡ ಈಗ ಅದಾವ, ಈಗ ಹೇಳಲ್ಲ ಅದನ್ನ. ಅವಾಗ ಅಣ್ಣ ಬರ್ತಾನಂತ ತಿಳ್ಕೊಂಡು ಏನ್ರಿಪ್ಪ, ಗಂಡ ಮಗಳ ಮನ್ಯಾಗ ಪಂಚಾಮೃತ ಅಡಿಗೆ ಮನ್ಯಾಗ ಮಾಡಿ ಇಲಕಲದಡಿ ಸೀರಿ ಮೈ ಮೇಲೆ ಉಟ್ಕೊಂಡು ಬಂಗಾರದ ಆಭರಣಗಳನ್ನ ಕೊಳ್ಳಾಗ ಹಾಕೊಂಡು ಅಣ್ಣ ಬರ್ತಾನಂತೇಳಿ ಅಣ್ಣನ ಹಾದಿ ಕಾಯ್ಕೋತು ತೊಲಬಾಗಲ್ದಾಗೆ ಕೂತಳತ್ನ. ಆತ್ಮೀಯ ಬಂಧುಗಳೇ, ಹೌದಾ, ಯಾವಾಗ ಅಣ್ಣ ಬರ್ತಾನ ಅಂತೇಳಿ ಕಾಯ್ಕೋತು ತೊಲಬಾಗಲ್ದಾಗೆ ಕೂತಾಳ. ಟೈಮ್ 10 ಗಂಟೆ 11 ಗಂಟೆ ಆಗ್ಯದ. ಹೌದಾ, ಅವಾಗ ಏನೋ ಅನಿವಾರ್ಯ ಕಾರಣಗಳಿಂದ ಅಣ್ಣ ಬರ್ಲಿಲ್ಲತ್ತ. ಅವಾಗ ಏನಾತ್ರಿಪ್ಪ, ಅಣ್ಣ ಬರೋ ಟೈಮ್ಗೆ ಮನಿಗೊಬ್ಬ ತುಡುಗು ಬಂದತ್ನ. ಆತ್ಮೀಯ ಬಂಧುಗಳೇ, ಹೌದಾ, ಮನಿಗೊಬ್ಬ ತುಡುಗು ಬಂದು ಹೆಣ್ಮಗಳ ಮೇಲೆ ಇರ್ತಕ್ಕಂತ ಬಂಗಾರದ ಆಭರಣಗಳನ್ನ ನೋಡಿ ತುಡುಗ ಅಂದತ್ತ. ಏನಂದ್ರಿಪ್ಪ, ಏ ತಂಗಿ, ನಿನ್ನ ಮೈ ಮೇಲೆ ಇರ್ತಕ್ಕಂತ ಬಂಗಾರದ ಆಭರಣಗಳನ್ನೆಲ್ಲ ಬಿಚ್ಚಿ ಕೊಡ್ತೀವಿ ಅಥವಾ ಜಂಬೆ ಚುಚ್ಚಿ ಕಲಾಸ ಮಾಡಿ ತಗೊಂಡು ಹೋಗ್ಲಿ ಅಂದತ್. ಅವಾಗ ಏನಾಯ್ತು, ಅವಾಗ ಹೆಣ್ಣಮಗಳಂದ್ರತ್ನ. ಆತ್ಮೀಯ ಬಂಧುಗಳೇ, ಏನೋ ಅನಿವಾರ್ಯ ಕಾರಣಗಳಿಂದ ನಮ್ಮ ಅಣ್ಣ ಬಂದಿಲ್ಲ, ನಮ್ಮ ಅಣ್ಣ ಬರೋ ಟೈಮ್ಗೆ ನೀ ಬಂದಿದಿ. ನನ್ನ ಮೈ ಮೇಲೆ ಇರ್ತಕ್ಕಂತ ಬಂಗಾರದ ಆಭರಣಗಳ ಮೇಲೆ ಆಸೆ ಮಾಡಬೇಡ. ಇವತ್ತಿ ಮನಿ ಒಳಗ ಯಾರು ಇಲ್ಲ, ಮತ್ತಿದ್ರು ಹೊಲಕ್ ಹೋಗ್ಯಾಳಪ್ಪ. ಈ ಮನಿಗೆ ಮಾಲಕ್ತೀನಿ ನಾ ಅದೇನು ಸಾಕಾಗಟ್ಟ ರೊಕ್ಕದಾವ, ಬೇಕಾಗಟ್ಟ ಬೆಳ್ಳಿ ಬಂಗಾರದ ಒಳಗೆ ದುಡ್ಡದ, ನಿನಗೆ ಎಟ್ಟು ಬೇಕಟ್ಟ ಒಯ್ಯಕತ್ತೆ ಬಾ ಅಂತೇಳಿ ತುಡುಗನ ಕೈ ಹಿಡಿದು ಒಳಗ ಕರ್ಕೊಂಡು ಹೋದಳತ್. ನನ್ನ ಆತ್ಮೀಯ ಬಂಧುಗಳೇ, ಅವಾಗ ಏನಾತ್ರಿಪ್ಪ, ಪರಪುರುಷನ ಕೈ ಹಿಡಿದು ಒಳಗ ಕರ್ಕೊಂಡು ಹೋಗಿ ಅಲ್ಲಿ ಮಣಿ ಹಾಕಿ ಮಣಿ ಮೇಲೆ ತುಡುಗನ ಕುಂಡ್ರಿಸಿ ಏನಾತ್ರಿಪ್ಪ, ಪಂಚಾಮೃತ ಅಡಿಗೆ ಊಟ ಮಾಡಿಸಿ ಏನು ಕೈಯಾಗ ರಾಕಿ ಕಟ್ಟಿ ಮುತ್ತಿನ ಆರುತಿ ಎತ್ತಿ ಬೆಳಗಲಿಕ್ಕತ್ತಲತ್ತ ತುಡುಗ. ಹೌದಾ, ಅವಾಗ ಏನಾಯ್ತು, ಮುತ್ತಿನ ಆರುತಿ ಎತ್ತಿ ಬೆಳಗಲಿಕ್ಕತ್ತಲತ್ತ. ತುಡುಗನ ಮನಸ್ಸು ಪರಿವರ್ತನೆ ಆಯ್ತತ್ತು, ತುಡುಗ ಜ್ಞಾನೋದಯ ಆಯ್ತತ್ತ. ಏನಾಯ್ತ್ರಿಪ್ಪ, ನನಗೆ ಹೆಣ್ಮಗಳು ಒಳಗ ಕರೆದ ಪಂಚಾಮೃತ ಅಡಿಗೆ ಊಟ ಮಾಡಿಸಿ ಕೈಯಾಗ ರಾಕಿ ಕಟ್ಟಾಳ, ಮುತ್ತಿನ ಆರುತಿ ಎತ್ತಿ ಬೆಳಗಲಿಕ್ಕತ್ತಾಳ. ನಾ ಹಂಗೆ ಆರತಿ ಮಾಡಿಸ್ಕೋಬಾರದು. ತುಡುಗು ಮಾಡಿ ತಂದಿರ್ತಕ್ಕಂತ 500 ರೂಪಾಯಿ ರೊಕ್ಕ, 500 ರೂಪಾಯಿ ನೋಟ್ ಹಂಚಾಕದ ಅದಪ್ಪ ಆರತಿ ಒಳಗೆ ಇಡಬೇಕಂತೇಳಿ 500 ರೂಪಾಯಿ ನೋಟ್ ಆರತಿ ಒಳಗೆ ಇಡ್ಲಿಕ್ಕೆ ಕೊಂಟತ್ತಿವ. ಅವಾಗ ಏನಾಯ್ತು, ಅವಾಗ ಹೆಣ್ಮಗಳಂದ್ರತ್ನ. ಆತ್ಮೀಯ ಬಂಧುಗಳೇ, ಏನತ್ರಿಪ್ಪ, ಪಾಪಿಯ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲ, ನಾಯಿ ಹಾಲ ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ. ಹೌದಾ, ಶರಣರ ವಾಕ್ಯ ಶರಣರಿಗಲ್ಲದೆ ಮತ್ಯಾರಿಗೂ ಅರಿಯದಯ ಚೆನ್ನಮಲ್ಲಿಕಾರ್ಜುನ ಎಂಬಂತೆ. ಹೌದೌದು, ಏನ್ರಿಪ್ಪ, ನಿನ್ನ ತುಡುಗಿನ ರೊಕ್ಕ ಇಂತ ಮುತ್ತೈದರ ಆರತಿ ಒಳಗ ಸಲ್ಲುವುದಿಲ್ಲ. ನಾ ತುಡುಗಿನ ರೊಕ್ಕ ಬ್ಯಾಡತ್ತೇಳಿ ಹೆಣ್ಮಗಳ ಆರತಿ ತಾಡ್ತೊಂಡು ಒಂದು ಹೆಜ್ಜೆ ಹಿಂದೆ ಸರ್ದಳತ್. ಅವಾಗ ಏನಾಯ್ತ್ರಿಪ್ಪ, ಅವಾಗ ತುಳುಗಂದತ್ತ, ಏನತ್ತ, ತಂಗಿ 40 ವರ್ಷ ಆಯ್ತು ತುಳುಗು ಮಾಡಿ ಹೆಂಡ್ರ ಮಕ್ಕಳು ಜೋಪಾನ ಮಾಡ್ಲಿಕ್ಕತ್ತೇನು, ಯಾರು ನನ್ನ ಒಳಗ ಕರೆದಿಲ್ಲ, ಒಂದು ಚೆರಿಗೆ ನೀರು ತುಂಬಿ ನನ್ನ ಕೈಯಾಗ ಯಾರು ಕೊಟ್ಟಿಲ್ಲ, ಇಂತ ಮಾತು ಯಾರು ಹೇಳಿಲ್ಲ, ಇಂತ ಮಾತು ನನಗೆ ಯಾರು ಹೇಳಿಲ್ಲ. ಇವತ್ತು ಒಳಗ ಕರೆದು ಮಣಿ ಹಾಕಿ ಮಣಿ ಮೇಲೆ ಕುಂಡ್ರಿಸಿ ಪಂಚಾಮೃತ ಅಡಿಗೆ ಊಟ ಮಾಡಿಸಿ ಕೈಯಾಗ ರಾಕಿ ಕಟ್ಟಿ ಮುತ್ತಿನ ಆರುತಿ ಎತ್ತಿ ಬೆಳಗಿದೆ ತಂಗಿ. ಇವತ್ತಿಗೆ ನಾನು 40 ವರ್ಷ ಮಾಡಿದಿರ್ತಕ್ಕಂಥ ತುಡುಗ ಇವತ್ತಿಗೆ ಬಿಟ್ಟೆತ್ತೇಳಿ ದೋತ್ರ ಹೆಣ್ಮಗಳ ಪಾದಿಗೆ ನಮಸ್ಕಾರ ಮಾಡಿ ಕಾಲಿಗೆ ಬಿದ್ದತ್ತ. ಹಿಂಗ ಇಲ್ಲಿ ಯಾಕೆ ಮಾತು ಹೇಳುದೈತಿ ಅಂತ ಕೇಳಿದ್ರ, ಯಾಕ್ರಿಪ್ಪ, ಒಬ್ಬ ಹೆಣ್ಮಗಳ ಮಾಡ್ತಿರ್ತಕ್ಕಂಥ ಕಾಯಕದಿಂದ, ಏನು ಒಬ್ಬ ಹೆಣ್ಮಗಳು ಹೇಳ್ತಿರ್ತಕ್ಕಂಥ ಮಾತಿನಿಂದ 40 ವರ್ಷ ಮಾಡಿದಿರ್ತಕ್ಕಂಥ ತುಡುಗನ ಮನಸ್ಸು ಪರಿವರ್ತನೆ ಆಗಿ ಅವನಿಗೆ ಜ್ಞಾನೋದಯ ಆಗ್ಯದ. ಹಂಗ
ಇವತ್ತು ಬಾಬಾನಗರದವರು ಅಫ್ಜಲ್ಪುರದವ್ರು ಹಾಡುದು ಮತ್ತು ಮಾತಾಡುದು ಮಾಡ್ಲಿಕ್ಕತ್ತಾರತ್ತಂದ್ರ ಇಲ್ಲಿ ಏನಾಗ್ಬೇಕ್ರಿಪ್ಪ? ಇಲ್ಲಿ ಮರುಗೂರು ಗ್ರಾಮದೊಳಗೆ ಒಬ್ಬರಿಗೆ ಜ್ಞಾನ ಬರಬೇಕು, ಅವರ ಮನಸ್ಸು ಪರಿವರ್ತನೆ ಆಗ್ಬೇಕು. ಗೊತ್ತವ್ರದೆಲ್ಲ ಬಿಡ್ಲಿಕ್ಕೂ ಒಬ್ಬದ್ರೆ ಆಯ್ತಂದ್ರೆ ಅದು ಹೇಳಿದ್ಕು ಅಂದ್ರ ನಾವು ನೀವು ಮಾತಾಡಕದ ಎಲ್ಲ ಕುರ್ಚಿನೇ ಖಾಲಿ ಆಗ್ಲಕತ್ತಾವ, ಹಂಗ ಆಗಬಾರ್ದ್ರಿಪ್ಪ. ಹೌದಿಲ್ಲ? ಹೌದಾ? ಇಲ್ಲ ಆತ್ಮೀಯ ಬಂಧುಗಳೇ, ಏನಾತ್ರಿಪ್ಪ? ಸರಜೋಡಿ ಕಲಾವಿದರಿಗೆ ನಮಗ ಒಂದು ವಾದ ನಡೆದಲ್ಲಿ ಏನ್ ನೋಡೋಣ ವಾದ? ಜಗತ್ತಿನೊಳಗ ಗುರು ಮತ್ತು ಶಿಷ್ಯ ಎರಡು ಸಂವಾದಗಳದಾವ. ಅದಾವ್ರಿಪ್ಪ. ಜಗತ್ತಿನೊಳಗ ಗುರು ಶ್ರೇಷ್ಠ ಅಥವಾ ಶಿಷ್ಯ ಶ್ರೇಷ್ಠ ಅನ್ನೋದಂತ ವಾದ ನಡೆದದ. ಹೌದವ? ನಮ್ಮ ಪಾಲಿಗೆ ಗುರುವಿನ ಪಾಲು ಉಳದದ್ರಿಪ್ಪ. ಶಿಷ್ಯನ ಪಾಲು ಹಿಡ್ಕೊಂಡು ನಮ್ಮ ಪುಣ್ಲಿಕ್ಕೆ ಮಾತಾಡದತ್ತಾವೆಲ್ಲಾರು ಲಕ್ಷ ಇಟ್ಟು ಕೇಳಿರಿ. ಏನ್ ಕೇಳಿದ್ರಿಪ್ಪ? ಏನಂದ್ರು? ತಾಯಿ ಅಂದ್ರ ಗುರು, ಮಗ ಅಂದ್ರೆ ಶಿಷ್ಯ ಅತ್ತ. ಹೌದು. ತಾಯಿ ಅಂದ್ರ ಗುರು, ಮಗ ಅಂದ್ರ ಶಿಷ್ಯ. ಹೌದಾ? ತಾಯಿ ಹಿಂಗ ಮಾಡೋದೇನ ಮಾವನ್ನ ತಾಟ ತೊಳಿಲಾರದೆ ಅದಾಳ. ಹೌದೌದು. ಕರೆ ಮಗ ಮುಂದೆ ನಿನಗ ಬರ್ತಾವ ಪರಿಹಾರ ತೆಗೆದಿಟ್ಟಾನ. ಹೌದು. ಮಗನ ಕೈಲಿ ಹಿಂಗ ಬುದ್ಧಿ ಹೇಳಿಸ್ಕೊಳ್ಳೋದನ್ನ ಅಂದ್ರವ್ರು. ಮಗನ ಕೈಲಿ ತಾಯಿ ಇದ್ದ ಕೇಳಿಸ್ಕೊಳ್ಳೋದೇನು? ಪುಣ್ಲಿಕ್ ನಿನಗೊಂದ ಮಾತು ಹೇಳ್ತೀನು. ಏನ್ ಹೇಳ್ಬೇಕತ್ತರಿ? ಯಾರ ಜಗತ್ತಿನೊಳಗ ಕಾಡ್ಯಾರ ನೋಡು, ಕಾಡಿ ಕಾಡಿ ಯಾರ ಅವ್ರ ಮನಸ್ಸು ಶಿಷ್ಯನ ಮನಸ್ಸು ನೋಡ್ಯಾರ ನೋಡು, ಅವರೇ ಗುರು ಆಗ್ಯಾರ. ಮತ್ತೊಬ್ರು ಗುರು ಆಗ್ಲಿಕ್ಕೆ ಬರುದಿಲ್ಲ. ಬರುದಿಲ್ರಿಪ್ಪ. ಗುರು ಇದ್ರನೇ ಮನುಷ್ಯ ಜನ್ಮ ಮುಕ್ತ ಆಗ್ತದ. ಗುರು ಇದ್ರ ನಿಂದಿಗೆಲ್ಲ. ಹೌದಿಲ್ಲ? ಹೌದು. ನೋಡು, 33 ಕೋಟಿ ದೇವತೆಗಳು, 66 ಕೋಟಿ ದೈತ್ರು. ಪುಣ್ಲಿಕ್ಕಿಲಿ ಕೇಳು. ಏನ್ರಿಪ್ಪ? 33 ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಅದಾನ. ಹೌದೌದು. ಏನು? ಯಾರಿಪ್ಪ? 33 ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಅದಾನ. 66 ಕೋಟಿ ದೈತ್ಯರ ಗುರು ಶುಕ್ರಾಚಾರ್ಯ ಅದಾನ. ಹೌದ್ರಿಪ್ಪ. ಏನು? ಏನ್ರಿಪ್ಪ? 33 ಕೋಟಿ ದೈತ್ಯರ ಗುರು, 33 ಕೋಟಿ ದೇವತೆಗಳು ಬೃಹಸ್ಪತಿ ಅದಾನ. 66 ಕೋಟಿ ದೈತ್ಯರ ಗುರು ಶುಕ್ರಾಚಾರ್ಯ ಅದಾನ. ಮತ್ತೆ ಎಲ್ಲಾರ್ಗಿ ಗುರುಗಳು ಅದಾರ ಅಂದ್ರ ಏನ್ರಿಪ್ಪ? ಮತ್ತೆ ಶಿಷ್ಯ ಅಂದ್ರ ಶ್ರೇಷ್ಠತೆ ಕನಿಷ್ಠತೆ ನೀವ್ ವಿಚಾರ ಮಾಡು. ಹೆಂಗ್ ನೋಡಿ ಹೆಂಗ್ ತಿಳಿತೈತ್ರಿಪ್ಪ ನಿಮಗ? ಹೌದಿಲ್ಲ? ಒಂದು ಮಾತು ಹೇಳ್ತೇನು. ಏನ್ರಿಪ್ಪ? ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಯುಕ್ತಿ, ಗುರುವಿನಿಂದಲೇ ಯುಕ್ತಿ, ಗುರುವಿನಿಂದಲೇ ಸದ್ಗತಿ ಐತಿ ಹೇಳ್ಯಾರ ಮಾನವ ಜನ್ಮಕ್ಕ. ಹೇಳ್ಯಾರ. ಮೋಕ್ಷ ಆಗ್ಬೇಕಾಗಿತ್ತು ಅಂದ್ರ ಗುರು ಇರ್ಬೇಕ್ರಿಪ್ಪ. ಗುರು ಇದ್ರ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರ್ತದ. ಒಂದು ಮಾತು ಹೇಳೋದು ಇಲ್ಲಿ. ಏನ್ ಹೇಳ್ಬೇಕತ್ರಿ? ಗುರು ಬೀರದೇವ್ರ ಶಿಷ್ಯ ಮಾಳಿಂಗರಾಯ. ಏನಾಯ್ತು ಅಂದ್ರೆ ಯಾರಿಗ ಯಾರ ಕಾಡಿ ನೋಡ್ಯಾರ ಅನ್ನೋದು ಇಲ್ಲಿ ಗೊತ್ತೈತ್ ನೋಡು. ಗುರು ಬೀರದೇವ್ರು ಶಿಷ್ಯ ಮಾಳಿಂಗರಾಯ. ಏನ್ರಿಪ್ಪ? ಇಂಥವನೇ ಶಿಷ್ಯ ನನಗೆ ಸಿಗಬೇಕಂತೇಳಿ ಗುರು ತಪಶ್ಚರ್ಯನ್ನ ಮಾಡಿ ಶಿಷ್ಯನ ಪಡ್ಕೊಂಡ. ಹೌದವಾಗ ಏನಾಯ್ತು? ಕರೆ ಸಿದ್ಧ ಮಾಳಿಂಗರಾಯನ ಶಿಷ್ಯನ ಮಾಡ್ಕೊಂಡ ಮಾಳಿಂಗರಾಯನ ಕಾಡಿ ಕಾಡಿ ಹೊರಗಲ್ಲಿಗೆ ಹಚ್ಚಿ ನೋಡದ. ಸಾಣಿಗೆ ಬೇರಾಗಿ ಸವದ ಸಿರಿಗಂದು ಕೊಟ್ಟಾಗಿ ನವದ. ಗುರು ಏನ್ ಹೇಳ್ತಾನ ನೋಡು, ಅದನ್ನ ಚಾಚು ತಪ್ಪದೆ ಕೆಲಸ ಮಾಡಿದ ಸಿದ್ಧ ಮಾಳಿಂಗರಾಯ. ಗುರು ಕಾಡನ ತೆಳೆ ಜಗತ್ತಿನೊಳಗ ಮಾಳಿಂಗರಾಯನ ಹೆಸರು ಉಳದ ಇಲ್ಲಿ ಮಾಳಿಂಗರಾಯನ ಹೆಸರು ಉಳಿತಿದಿಲ್ಲ. ಬೀರದೇವ್ರ ಕಾಡನ ತೆಳೆ ಮಾಲಪ್ಪನ ಹೆಸರು ಉಳದ. ಅದೇ ಗುರು ಬೀರದೇವ್ರ ಮಾಳಿಂಗರಾಯಗೆ ಕಾಡಿರ್ಲಿಲ್ಲ ಅಂದ್ರೆ ಮಾಳಿಂಗರಾಯನ ಹೆಸರು ಜಗತ್ತಿನೊಳಗ ಉಳಿತಿರ್ಲಿಲ್ಲ. ಹೆಂಗ್ ಉಳಿತಿತ್ತು? ಇದು ಬಿಡು. ಹೆಂಗ್ರಿಪ್ಪ? ಮುಗುಳು ಕೋಳಿ ಎಲ್ಲಾ ಲಿಂಗ ಮುತ್ಯ. ಹೆಂಗ್ರಿಪ್ಪ? ಏನಾಯ್ತು? ತಂದೆ ಶಿವಪ್ಪ, ತಾಯಿ ಕಾಶಿಬಾಯಿ ಇದೇ ಇಂಡಿ ತಾಲೂಕು ಮಿರ್ಗಿ ಒಳಗೆ ಹುಟ್ಟಿ ಬಂದ. ಒಬ್ಬರನ್ನ ಬಿಟ್ಟು ಇಬ್ಬರನ್ನ ಹೆಂಡನಾದ. ಎಷ್ಟು ಮಂದಿಗೆ? ಒಬ್ಬರು ಬಿಟ್ಟು ಇಬ್ಬರನ್ನಾಗ್ಯಾನ. ಒಬ್ಬರನ್ನ ಬಿಟ್ಟು ಇಬ್ಬರು ಹೆಂಡನಾದ್ರೂ ಕೂಡ ಏನಾಯ್ತ್ರಿಪ್ಪ? ಈ ಸಂಸಾರದೊಳಗ ಸುಖ ಇಲ್ಲ ತಿಳ್ಕೊಂಡು ಹೆಂಡತಿನ ಸ್ಮಶಾನದೊಳಗ ಸುಟ್ಟಿರ್ತಕ್ಕಂತ ಬೂದಿನೇ ಮೈಗೆ ಬಡ್ಕೊಂಡು ಎಲ್ಲಾ ಲಿಂಗ ಮುತ್ಯ ಮನೆ ಬಿಟ್ಟು ಯಾವಾಗ ಲಚ್ಚಾಣ ಸಿದ್ಧಲಿಂಗ ಮುತ್ಯನ ಗುರುವಿನ ಮಾಡ್ಕೊಂಡ. ಅವಾಗ ಕರೆ ಲಚ್ಚಾಣ ಸಿದ್ಧಲಿಂಗ ಮುತ್ಯ ಎಲ್ಲಾ ಲಿಂಗ ಮುತ್ಯಾಗ ದೀಕ್ಷೆ ಕೊಡಬೇಕಾದ್ರೂ ಕಾಡಿ ನೋಡ್ಯಾನ. ಹಂಗ ಕಾಡಿ ನೋಡ್ಯಾನ. ಹೆಂಗ್ರಿಪ್ಪ? ಸಾಕಾಗಟ್ಟ ಮಂದಿ ಶಿಷ್ಯರು ಲಚ್ಚಾಣ ಸಿದ್ಧಲಿಂಗ ಮುತ್ಯ ಆಗಿದ್ರು ಕೂಡ ಏನಾಯ್ತ್ರಿಪ್ಪ? ಒಂದಿನ ಎಲ್ಲಾ ಶಿಷ್ಯರನ್ನ ಕರೆದತ್ತ. ಎಲ್ಲಾರು ಕರೆದು 3.5 ಮೊಳ ತೆಗೆದು
ತೆಗದತ್ ಎಲ್ಲಾರಿಗೆ ಹಾ ಹಾ ಏನಾಯ್ತು 3.5 ಮೊಳ ತೆಗ್ದಿ ತೆಗ್ಗಿನಾಗ ಹಾಕ್ತಿರಿ ತೆಗ್ಗಿನಾಗ ಹಾಕಿ ಮುಚ್ಚಾವದೇನು ಹಾ ಹಾ ಇಲ್ಲಿ ಇಲ್ಲಿ ಯಾರು ಈ ತೆಗ್ಗಿನೊಳಗ ಕುಂಡಿರ್ತೀರಿ ಅಂತೇಳಿ ಎಲ್ಲಾರು ಶಿಷ್ಯರನ್ನ ಕರೆದ್ರ ಎಲ್ಲಾರು ಇದು ಒಂದೇ ಒಂದು ತೆಗಿನಾಗ ಹಾಕಿ ಮುಸ್ತರಂದು ಕೂಡಲೇ 108 ಮಂದಿ ಶಿಷ್ಯರೆಲ್ಲ ಓಡಿ ಹೋದ್ರತ್ತ ಎಲ್ಲಾ ಲಿಂಗ ಮುತ್ತೆ ಒಬ್ಬನೇ ಉಳಿದತ್ತ ಅವಾಗ ಏನಾಯ್ತು ಅಲ್ಲಿ ಎಲ್ಲಾ ಲಿಂಗ ಮುತ್ತೆ ಒಬ್ಬನೇ ಉಳಿದತ್ತ ಸಿದ್ಧಲಿಂಗ ಮುತ್ತ ಹೇಳ್ತಾರೆ ಎಲ್ಲಾ ಲಿಂಗ ಮುತ್ತ ಏನತ್ರಿಪ್ಪ ಭಗವಂತ ಈ ಮನುಷ್ಯ ಜನ್ಮಕ್ಕ ಮೋಕ್ಷಕ್ಕೆ ಹೋಗಬೇಕಾಗ್ಯದ ಈ ಮನುಷ್ಯ ಜನ್ಮಕ್ಕ ಗುರು ಬೇಕಾಗ್ಯಾನ ಗುರು ಇರ್ಲಾರ್ದೆ ಮನುಷ್ಯ ಜನ್ಮಕ್ಕೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರುದಿಲ್ಲ ನೀ 3.5 ಮೊಳ ತೆಗ್ಗಲ್ಲಪ್ಪ 7 ಮೊಳ ತೆಗೆದು ಒಳಗ ಕುಣಿಸರು ಕುಂಡ್ರಲಿಕ್ಕೆ ನಾ ತಯಾರದನಂತೇಳಿ ಶಿಷ್ಯ ಯಾವಾಗ ತಯಾರಾದ ನೋಡು ಅವಾಗ ಲಚ್ಚಾಣ ಸಿದ್ಧಲಿಂಗ ಮುತ್ತ 3.5 ಮೊಳ ತೆಗ್ಗಿನೊಳಗೆ ಎಲ್ಲಾ ಲಿಂಗ ಮುತ್ತನ ಮುಚ್ಚಿಟ್ಟ ಅವಾಗ ಏನಾಯ್ತು ಎಷ್ಟು ದಿನ ಮುಚ್ಚಿಟ್ಟ 3.5 ತಿಂಗಳ 3 ದಿನ ಮುಚ್ಚಿಟ್ಟ 3 ದಿನದ ಮ್ಯಾಲ ಎಲ್ಲಾರು ಓದಿರದ್ದೇನು 108 ಮಂದಿ ಓಡಿ ಹೋಗಿದ್ರು ಶಿಷ್ಯರು ಏನಂದ್ರಿಪ್ಪ ಸುಳಿ ಮಗ ಎಲ್ಲ 3.5 ಮೊಳ ತೆಗಿನಾಗ ಹೋಗಿ ಕೂತಾನ 3 ದಿನ ಆಗ್ಯದ ಸುಮ್ಮನೆ ಹೋಗಿ ತೆಗಿನಾಗ ಕೂತಾನ ಸತ್ತು ಸುಳಿ ಮಗ ಹತ್ತಿರತ್ತ ಅವಾಗ ಏನು ಆಯ್ತು ಅವಾಗ ಲಚ್ಚಾಣ ಸಿದ್ಧಲಿಂಗನ ಗುರುವಿನ ಆಶೀರ್ವಾದ ಎಂತಾದಿರ್ತ ಇದನ್ನು ವಿಚಾರ ಮಾಡೋದು ಇಲ್ಲಿ ಐತ್ ನೋ ಮಾತಾ ಎಲ್ಲಾ ಲಿಂಗ ಮುತ್ಯಾರ ಮೇಲೆ ಲಚ್ಚಾಣ ಸಿದ್ಧಲಿಂಗ ಮುತ್ಯಾರ ಆಶೀರ್ವಾದ ಇತ್ತು 3 ದಿನ ಆದ್ಮೇಲೆ ಎಲ್ಲಪ್ಪ ಅಂತೇಳಿ ಕರೆದತ್ತ ಲಚ್ಚಾಣ ಸಿದ್ಧಲಿಂಗ ಮುತ್ಯ ಅವಾಗ ಏನಾಯ್ತು ಯಪ್ಪ ಇಲ್ಲೇ ಅಂತೇಳಿ ಹೋಗಿ ಕೊಟ್ಟತ್ ನೋಡ್ರಿ ಜಗತ್ತಿನೊಳಗ ಯಾವಾಗ ಎಲ್ಲಪ್ಪ ಎಲ್ಲದೆ ಬಾರೋ ಅಂತೇಳಿ ಯಾವಾಗ ಕರೆದ್ ನೋಡು ಜೈ ಸಿದ್ಧಲಿಂಗ ಅಂತೇಳಿ 3.5 ಮೊಳ ತೆಗ್ಗಿನೊಳಗಿಂದ ಎದ್ದು ಬಂದದ್ದು ಪುಣ್ಯಾತ್ಮರೇ ಇದು ಗುರುವಿನ ಆಶೀರ್ವಾದ ಇದು ಗುರುವಿನ ತಾಕತ್ ಗುರುವಿನ ಹೆಸರು ಅವನು ಅವಾಗ ಶಿಷ್ಯ ನನಗೆ ತಕ್ಕಂತ ಶಿಷ್ಯ ಇವನೇ ಆಗ್ತಾನಂತ ತಿಳ್ಕೊಂಡು ಲಚ್ಚಾಣ ಸಿದ್ಧಲಿಂಗ ಮುತ್ತೆ ಎಲ್ಲ ಲಿಂಗ ಮುತ್ತಾಗ ದೀಕ್ಷಾ ಕೊಟ್ಟಾನ ಇದು ಗುರು ಮಾಡಿದು ಇದು ಬಿಡು ಹುಬ್ಬಳ್ಳಿ ಸಿದ್ದಾರೂಢರು ಜಗತ್ತಿನೊಳಗೆ ಆರೋಢ ಅಂತ ಕರೆದ್ರ ಅವ್ರಿಗೆ ಹೌದಾ ಹುಬ್ಬಳ್ಳಿ ಸಿದ್ದಾರೂಢರಿಗೆ ಅವರು ಗುರುವಿನ ಮಾಡ್ಕೋಬೇಕಾಗಿತ್ತು ಅಂದ್ರೆ ಎಷ್ಟೋ ದಿನ ಗಜದಂಡ ಸ್ವಾಮಿಗಳ ಮನ್ಯಾಗ ಕುದುರೆ ಲದ್ದಿ ಬಳದ್ರತ್ತು ಕುದುರೆ ಲದ್ದಿ ಯಾಕ್ರಿಪ್ಪ ಗುರುವಿನಲ್ಲಿ ಅಂತ ತಾಕತ್ತದ ಮಾಡ್ಕೊಂಡ್ರ ಇಂಥ ಗುರುವಿನೇ ಮಾಡ್ಕೋಬೇಕಂತೇಳಿ ಎಷ್ಟೋ ದಿನ ಕುದುರೆ ಲದ್ದಿ ಬಡದ ಯಾರಿಪ್ಪ ಹುಬ್ಬಳ್ಳಿ ಸಿದ್ದಾರೂಢರು ಒಂದು ಮಾತು ಹೇಳ್ತೀನು ಜಗತ್ತಿನೊಳಗ ಶಿಷ್ಯನ ಕೈಲಿ ಏನೂ ಇಲ್ಲ ಯಾವಾಗ ಶಿಷ್ಯಾಗ ಗುರುವಿನ ಆದೇಶ ಗುರುವಿನ ಉಪದೇಶ ಆಗ್ತೈತಿ ನೋಡು ಅವಾಗ ಶಿಷ್ಯನ ಬೆಳಕು ಜಗತ್ತಿನೊಳಗೆ ಬೀಳ್ತದ ಕರೆ ಗುರು ಇರಲಾರ್ದೆ ಶಿಷ್ಯನ ಕೆಲಸ ಏನು ಇಲ್ಲ ಹಿಂದೆ ಗುರು ಮುಂದೆ ಶಿಷ್ಯ ಹೌದಿಲ್ಲ ಗುರುವಿನ ಆಶೀರ್ವಾದ ಹೇಳ್ತಾರ ಮುಂದೆ ಗುರು ಇರ್ಬೇಕತ್ತ ಹಿಂದೆ ಗುರು ಇರ್ಬೇಕತ್ತ ಗುರುವಿನ ಆಶೀರ್ವಾದ ಇತ್ತಾನೆ ಮುಂದೆ ಏನು ಬೇಕಾದ ಮಾಡ್ಲಿಕ್ಕೆ ಬರ್ತದ ಹಿಂದೆ ಗುರು ಇದ್ದಂದ್ರೆ ಬೇಕಾದ ಮಾಡ್ಲಿಕ್ಕೆ ಬರ್ತದ ಅದಕ್ಕೆ ಹೇಳ್ತಾರ ಗುರು ಕೈ ಬಿಟ್ರೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಅಂದಾರ ಹೌದಾ ಗುರು ಏನಂದಾರ ಏನ್ರಿಪ್ಪ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಅಂದಾರ ಗುರುವಂ ಅಧಿಕಂ ಅಂದಾರ ಹೌದಾ ಒಂದು ಮಾತು ಹೇಳೋದು ಗುರು ಅಂದ್ರೆ ಇದ್ರ ಅರ್ಥ ತಿಳ್ಕೊಬೇಕಾಗ್ಯದ ಮೊದಲು ನಾವು ಹೆಂಗ್ರಿಪ್ಪ ಇದು ಗು ಅಂದ್ರೆ ಕತ್ಲ ರು ಅಂದ್ರೆ ಪ್ರಕಾಶ ಹೌದಿಲ್ಲ ಯಾರ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮನ್ನು ಒಯ್ತಾರ ನೋಡು ಅವರೇ ಅಂತವರಿಗೆ ಗುರು ಅನ್ನಬೇಕಾಗಿದೆ ನನ್ನ ಆತ್ಮೀಯ ಬಂಧುಗಳೇ ಪತಿವ್ರತ ಸ್ತ್ರೀ ಹೆಣ್ಣು ಮಗಳಿಗೆ ಗಂಡನೇ ಗುರು ಅಂತ ಹೇಳ್ಯಾರ ಗಂಡನ ಉಪದೇಶ ಒಂದು ಮಾತು ಹೇಳೋದ ಏನ್ರಿಪ್ಪ ಅತ್ರಿ ಋಷಿ ಸತಿ ಅನುಸೂಯಾದೇವಿ ಏನ್ ಮಾಡಿದ್ರು ಅತ್ರಿ ಋಷಿ ಸತಿ ಅನುಸೂಯಾದೇವಿ ಹೆಸರಿ ಜಗತ್ತಿನೊಳಗೆ ಉಳಿಬೇಕಾಗಿತ್ತು ಅಂದ್ರ ಆಕೆ ಗಂಡ ಆಗಿರತಕ್ಕಂತ ಅತ್ರಿ ಋಷಿ ಆಶೀರ್ವಾದ ಆಕೆ ಮ್ಯಾಲೆ ಎತ್ತತಿಲ್ಲ ಆಕೆ ಹೆಸರು ಜಗತ್ತಿನೊಳಗೆ ಉಳಿದಾದ ಇಲ್ಲಿ ಕವಳಿದಿತ್ತನ್ನದು ಹೌದಿಲ್ಲ ಹೆಣ್ಮಗಳಿಗೆ ಗಂಡನೇ ಗುರು ಅಂತ ಹೇಳ್ಯಾರ ಒಂದು ಮಾತು ಹೇಳೋದದ ಏನ್ರಿಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರ ಒಮ್ಮೆ ಅತ್ರಿ ಋಷಿ ಸತಿ ಅನುಸೂಯ ಭಕ್ತಿ ನೋಡ್ಲಿಕ್ಕೆ ಬಂದ್ರತ್ತ ಭಕ್ತಿ ಹಾಡು ಮಾಡಿದ್ಕಲಾಗ ಹೆಂಗ್ರಿಪ್ಪ ಭಕ್ತಿ ನೋಡೋಗೋಸ್ಕರ ಬಂದಾಗ ಅನುಸೂಯ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರ ತನ್ನ ಗಂಡನ ಪಾದೋದಕವನ್ನ ತಗೊಂಡು ಬ್ರಹ್ಮ ವಿಷ್ಣು ಮಹೇಶ್ವರನ ಮೇಲೆ ಹೊಡೆದಳತ್ತ ಬ್ರಹ್ಮ ವಿಷ್ಣು ಮಹೇಶ್ವರ ಸಹಿತ ಕೂಸಾಗ್ಯಾರ ಯಾಕೆ ಹೇಳುದೈತಿ ಅಂತ ಕೇಳಿದ್ರ ಹೆಣ್ಣು ಮಗಳಿಗೆ ಗಂಡನೇ ಗುರು ಅದಾನ ಗುರುವಿನಿಂದ ಬೆಕ್ಕಾದಿ ಜಗತ್ತಿನೊಳಗ ಮಾಡ್ಲಿಕ್ಕೆ ಬರ್ತದ ಬೆಕ್ಕಾದಿ ಜಗತ್ತಿನೊಳಗ ಆಗ್ತದ ಗುರು ಇರಲಾರ್ದೆ ಮನುಷ್ಯ ಜನ್ಮಕ್ಕ ಮುಕ್ತಿ ಇಲ್ಲ ಅನ್ನತಕ್ಕಂತ ಮಾತನ್ನ ಈ ಸಂದರ್ಭದೊಳಗ ಹೇಳಿ ಬಾಳ ಮಾತಾಡಿ ದೈವಕ್ಕೆ ಬೇಸರ ಆಗಲಾರ್ದೇನೆ ಏನ್ ಮಾಡ್ಬೇಕು ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ಮತ್ತ ಸರಜೋಡಿ ಕಲಾವಿದರಿಗೆ ಪಾಳೆ ಹೋಗುದದ ಕೂಡಿರ್ತಕ್ಕಂಥ ಸಭಾ ಪಂಡಿತರು ಯಾರು ಗದ್ದಲ ಮಾಡಲಾರ್ದೆ ಶಾಂತಿ ರೀತಿಯಿಂದ ಆಲೋಚನೆ ಮತ್ತೊಮ್ಮೆ ಒಂದಿಸಿ ಪ್ರಾರಂಭ